ಇನ್ನು BY ರಾಘವೇಂದ್ರ ಅವರ ಮೇಲೆ ಇದೀಗ ಒಂದು FIR ದಾಖಲಾಗಿದೆ. ಬೋವಿ ಮಠದಲ್ಲಿ ಅವರು ರಾಜಕೀಯ ಭಾಷಣವನ್ನ ಮಾಡಿದ್ದಕ್ಕಾಗಿ ಅವರ ಮೇಲೆ ಈ ಒಂದು ಕೇಸನ್ನ ದಾಖಲಿಸಲಾಗಿದೆ. ಯಾಕೆ ಈ ರೀತಿ ಅಂತಾದ್ರೆ ಇದೀಗ ನೀತಿ ಸಂಹಿತೆ ಜಾರಿಯಾಗಿರುವಂತದ್ದು. ನೀತಿ ಸಂಹಿತೆ ಸಂದರ್ಭದಲ್ಲಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಥಳಗಳನ್ನ ಬಳಸ್ಕೊಳ್ಳೋ ಹಾಗಿಲ್ಲ. ಅಂದ್ರೆ ಈ ಮಠಗಳನ್ನ ದೇವಸ್ಥಾನಗಳನ್ನ ಯಾವುದೇ ರೀತಿ ಬಳಸ್ಕೊಳ್ಳೋ ಹಾಗಿಲ್ಲ ಅನ್ನುವಂತಹ ಒಂದು ರೂಲ್ಸ್ ಕೂಡ ಇರುವಂತದ್ದು. ರಾಜಕೀಯ ಭಾಷಣ ಮಾಡಿದ್ದಕ್ಕಾಗಿ ಮಠ ಮತ್ತು ಮಂದಿರಗಳಲ್ಲಿ ರಾಜಕೀಯ ಭಾಷಣಕ್ಕೆ ಅನುಮತಿ ಇಲ್ಲದ ಕಾರಣ ಲೋಕಸಭಾ ಚುನಾವಣಾ ರಾಷ್ಟ್ರಪರ ಮತ್ತು ವಿರೋಧಿಗಳ ನಡುವಿನ ಧರ್ಮಯುದ್ಧ ಎಂದಿದ್ದ ರಾಘವೇಂದ್ರ ವಿರುದ್ಧ FIR ದಾಖಲನ್ನ ಮಾಡಿಕೊಳ್ಳಲಾಗಿದೆ. ಇನ್ನು SST ಅಧಿಕಾರಿ ಅವಿನಾಶ್ ಅವರಿಂದ ಇಂತಹ ದೂರು ದಾಖಲಾಗಿದ್ದು, ಧಾರ್ಮಿಕ ಕೇಂದ್ರಗಳ ದುರ್ಬಳಕೆ ಕಾಯ್ದೆ 1988ರ ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ.